ಗ್ಯಾರಂಟಿಯ ವಿಚಾರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಮೊನ್ನೆಯ ಅಧಿವೇಶನದಲ್ಲಂತೂ ದೊಡ್ಡ ಮಟ್ಟದ ಸಮರವೇ ಆಗೋಗಿತ್ತು. ಗ್ಯಾರಂಟಿ ಯೋಜನೆಗಳ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸಂಸ್ಥೆಗೆ ಮೌಲ್ಯಮಾಪನದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮುಂಬೈ ಮೂಲದ ಖಾಸಗಿ ಸಂಸ್ಥೆಗೆ ಜವಾಬ್ದಾರಿಯನ್ನು ವಹಿಸಿದೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. 4 ತಿಂಗಳಿಗೊಮ್ಮೆ ವರದಿಯನ್ನು ಕೊಡಲಿಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಖಾಸಗಿ ಸಂಸ್ಥೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ಬಳಕೆಯ ಬಗ್ಗೆ ವರದಿಯನ್ನು ನೀಡಲಿಕ್ಕೆ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಮೌಲ್ಯಮಾಪನದ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. 5 ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸರುಣ್ ಅವರೇ? ಹೌದಣ್ಣ. ಈಗ ನಾವು ನಮ್ದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು H.K. ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ್ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನಮ್ಮ ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತೂ ಇಂಡಿಯಾ ಟುಡೇಲಿ ಮಾತಾಡಿದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ, ಯಾರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಜನರ ತೆರಿಗೆ ಹಣವನ್ನೇ ಯಾಕೆ ಕೊಡಬೇಕು? ಅದೇ ತರ ನಮ್ಮ ಪ್ರಶ್ನೆ. ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ಈಗ 1 ನಿಮಿಷ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ. ಅಲ್ಲಲ್ಲ, ನಾನು ಕೇಳೋ ಪ್ರಶ್ನೆಗೆ ಅಲ್ಲ ಸಭಾಪತಿಗಳೇ, ಉತ್ತರ ಕೇಳಕ್ಕೂ ತಾಳ್ಮೆ ಇಲ್ಲ ನೋಡಿ ಅವರು. ಅಲ್ಲ, ಉತ್ತರ ಕೇಳಬೇಕಲ್ಲ ಅವರು, ಉತ್ತರ ಹೇಳ್ತಾರೆ ಎಲ್ಲ ಹೇಳ್ತಿದ್ರು ಬಿಟ್ರೆ ಅಲ್ಲ, ಅವ್ರು ಉತ್ತರ ಕಂಪ್ಲೀಟ್ ಮಾಡಲಿ. ಇದು ಕ್ವಶನ್ ಅವರಲ್ಲಿ ಎಲ್ಲ ಎತ್ತಿಕೊಳ್ಳಲ್ಲ ಅಧ್ಯಕ್ಷ. ಒಬ್ಬೊಬ್ರು ಏನೋ ಕೇಳಿದ್ರೆ ಮಾತಾಡ್ಬೋದು, ಎಲ್ಲರೂ ಮಾತಾಡೋದು. ಕ್ವಶನ್ ಅವರ್ನಲ್ಲಿ ಇದು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಕ್ವಶನ್ ಅವರ್ನಲ್ಲಿ ಏನ್ ಬೇಕೋ ಅವ್ರಿಗೆ ಉತ್ತರ ಕೊಡ್ತೀವಿ. ಅವ್ರ ಕೇಳಿ ನಾವು ಕೊಡ್ತೀವಿ. ಅವಕಾಶ ಕೊಡಿ ಅಂತೇಳಿ ಮಾನ್ಯ ಸಭಾಪತಿಗಳೇ. ಅಲ್ಲ, ಯಾವ್ದಾದ್ರು ಒಂದು ನೆಪದಲ್ಲಿ ಗ್ಯಾರಂಟಿಯನ್ನ ಅಪೋಸ್ ಮಾಡಕ್ಕೆ ಬಿಡ್ತೀರಲ್ಲ, ಏನಾದ್ರೂ ಒಂದು ನೆಪ ಬೇಕು ನಿಮಗೆ ಗ್ಯಾರಂಟಿ ವಿರೋಧ ಮಾಡಕ್ಕೆ. ಗ್ಯಾರಂಟಿ ಸಮಿತಿ ಗ್ಯಾರಂಟಿ ಬಗ್ಗೆ ವಿರೋಧ ಮಾಡಕ್ಕೆ ಯಾವ್ದಾದ್ರು ಒಂದು ನೆಪ ಬೇಕಾಗುತ್ತೆ ನಿಮಗೆ. ಸಭಾಪತಿಗಳೇ, ಉತ್ತರಕ್ಕೆ ಅವಕಾಶ ಮಾಡಿಕೊಡಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಇದ್ದಾರೆ. ಅದರಿಂದ ಆಚೆಗೆ ಗ್ಯಾರಂಟಿ ಅನುಷ್ಠಾನದ ಸಮಿತಿ ಮಾಡಿಕೊಂಡಿದ್ದಾರೆ. ಈಗ ಅದನ್ನು ಮೌಲ್ಯಮಾಪನ ಮಾಡೋದಕ್ಕೆ ಮತ್ತೊಂದು ಖಾಸಗಿ ಕಂಪನಿಯ ಮೊರೆ ಹೋಗ್ತಾರೆ. ಅಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಗ್ಯಾರಂಟಿಗಳಿಗೆ ದುಡ್ಡನ್ನು ಹೊಂದಿಸೋದಕ್ಕೆ ಪರದಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದ್ರ ನಡುವೆ ಈ ಎಲ್ಲ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು.